ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನ್ವೇಶ್. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ತಮ್ಮನೈಲು. ಹೌದು ಫ್ರೆಂಡ್ಸ್, ಪ್ರೊಫೆಷ್ನಲ್ ಆಗಿ 5 ನಿಮಿಷದಲ್ಲಿ ನೀವು ಬಿಸ್ನೆಸ್ ಕಾರ್ಡನ್ನು ಮಾಡ್ಕೋಬೋದು. ಅದು ಹೇಗೆ ಮಾಡ್ಕೋಬೇಕಂತೇಳಿ ಸ್ಟೆಪ್ ಬೈ ಸ್ಟೆಪ್ ಅನ್ನು ಹೇಳ್ತೀನಿ. ಫ್ರೆಂಡ್ಸ್, ನಿಮ್ಗೆ ಯಾವುದೇ ಎಡಿಟಿಂಗ್ ಸ್ಕಿಲ್ಸ್ ಇಲ್ಲದೆ ಇದ್ರೂ ಕೂಡ ನೀವು ಈಸಿಯಾಗಿ ಈ ರೀತಿ ಬಿಸ್ನೆಸ್ ಕಾರ್ಡನ್ನು ನೀವು ಮಾಡ್ಕೋಬೋದು. ಇದನ್ನು ವಿಸಿಟಿಂಗ್ ಕಾರ್ಡ್ ಅಂತಲೂ ಕೂಡ ಕರೀತಾರೆ. ಫ್ರೆಂಡ್ಸ್, ನಾನು ತುಂಬ ಸುಲಭವಾಗಿ ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಫುಲ್ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಅರ್ಥ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ವೀಡಿಯೋಸನ್ನು ನಾನು ಇನ್ನೂ ಈ ಚಾನಲ್ನಲ್ಲಿ ತರ್ತಾ ಇರ್ತೇನೆ. ನೀವು ಈ ಚಾನಲ್ನ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದನ್ನು ಕೂಡ ಡಿಸೈನಿಂಗಿಂದ ಹಿಡಿದು ಎಲ್ಲವನ್ನು ಕೂಡ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ನಿಮಗೆ ಪ್ಲೇಸ್ಟೋರಿಂದ ನೀವು ಕ್ಯಾನ್ವಾನ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಈಸಿಯಾಗಿ ಈ ಥರ ಎಡಿಟ್ ಮಾಡ್ಕೋಬೋದು. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕ್ಯಾನ್ವಾ ಓಪನ್ ಮಾಡಿದ್ರೆ ನಿಮಗೆ ಈ ಥರದ ಇಂಟರ್ಫೇಸ್ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ಸರ್ಚ್ ಬಾಕ್ಸ್ನಲ್ಲಿ ಬಿಸ್ನೆಸ್ ಕಾರ್ಡ್ ಅಂತೇಳಿ ಸರ್ಚ್ ಮಾಡಿ. ನೀವು ಬಿಸ್ನೆಸ್ ಕಾರ್ಡ್ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಟೆಂಪ್ಲೇಟ್ಸ್ ಓಪನ್ ಆಗುತ್ತೆ. ನೆಟ್ ಸ್ಲೋ ಇದೆ, ಸೊ ಅದಕ್ಕೋಸ್ಕರ ಲೇಟಾಗಿ ತಗೊತಾ ಇದೆ. ನೋಡಿ, ಇದರಲ್ಲಿ ತುಂಬ ಅಂದರೆ ತುಂಬ ಬಿಸ್ನೆಸ್ ಕಾರ್ಡ್ಗಳಿದ್ದಾವೆ. ಫ್ರೆಂಡ್ಸ್, ನಿಮ್ಗೆ ಯಾವ ಸೈಜಲ್ಲಿ ಬೇಕಂದ್ರೆ ಆ ಸೈಜಲ್ಲಿ ಬಿಸ್ನೆಸ್ ಕಾರ್ಡನ್ನು ರೆಡಿ ಮಾಡ್ಕೋಬೋದು. ಮತ್ತು ನೀವು ವಿಸಿಟಿಂಗ್ ಕಾರ್ಡ್ಸಿಂದ ಹಿಡಿದು ಪೋಸ್ಟರ್ಸಿಂದ ಹಿಡಿದು ಬ್ಯಾನರ್ಸಿಂದ ಹಿಡಿದು ಫ್ರೆಂಡ್ಸ್, ಮತ್ತು ಐ ಡಿ ಕಾರ್ಡ್ಸ್ ಇರ್ತಾವಲ್ಲ, ಐ ಡಿ ಕಾರ್ಡ್ಸ್ ನಿಮ್ಗೆ ಯಾವುದೇ ಆಫೀಸ್ಗಿಂದ ಹಿಡಿದು ಸ್ಕೂಲು, ಕಾಲೇಜು ಎಲ್ಲ ಥರದ ಐ ಡಿ ಕಾರ್ಡ್ಗಳು ಇದರಲ್ಲಿ ಮಾಡ್ಕೋಬೋದು, ಅದು ಕೂಡ ಈಸಿಯಾಗಿ. ಫ್ರೆಂಡ್ಸ್, ನೀವು ಸೈಬರ್ಗಳ ಹತ್ರ ಹೋದರೆ ಸುಮಾರು ಮಿನಿಮಮ್ ಅಂದರೂ ಕೂಡ 500ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ನೀವೇ 5 ನಿಮಿಷದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೇ ನೀವು ಈ ರೀತಿ ಪ್ರೊಫೆಷ್ನಲ್ ಆಗಿ ನೀವು ಬಿಸ್ನೆಸ್ ಕಾರ್ಡನ್ನು ಮಾಡ್ಕೋಬೋದು. ಇದರಲ್ಲಿ ತುಂಬ ಟೆಂಪ್ಲೇಟ್ಸ್ ಇದ್ದಾವೆ. ನೋಡಿ, ನಿಮಗೆ ಯಾವ್ದು ಬೇಕಂದ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಹೇಗೆ ಮಾಡಬೇಕಂತೆಲ್ಲ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ಆ್ಯಪು ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಆಟೋಮೆಟಿಕ್ ಇರೋದ್ರಿಂದ ನೀವೇ ಈಸಿಯಾಗಿ ಎಡಿಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ದೊಡ್ಡ ಎಡಿಟಿಂಗ್ ಸ್ಕಿಲ್ಸ್ ಏನು ಬೇಕಾಗಿಲ್ಲ. ನಾನೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸೆಲೆಕ್ಟ್ ಮಾಡ್ಕೊಂಡಿರೋಂಥದ್ರಲ್ಲಿ ನೋಡಿ, ಫೋಟೋನ ಚೇಂಜ್ ಮಾಡೋದಕ್ಕೆ ಕೆಳಗಡೆ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಪ್ರೆಸ್ ಮಾಡಬೇಕು. ನೋಡಿ, ಪ್ರೆಸ್ ಮಾಡಿದ್ರೆ ಡಿಸೈನ್ಸು, ಎಲಿಮೆಂಟ್ಸು, ಟೆಕ್ಸ್ಟು, ಗ್ಯಾಲ್ರಿ ಅಂತಿದೆ. ಗ್ಯಾಲ್ರಿ ಹತ್ರ ಹೋಗ್ಬಿಟ್ಟು ನೀವು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ನಮಗೆ ಗ್ಯಾಲ್ರಿ ಓಪನ್ ಆಗುತ್ತೆ. ಗ್ಯಾಲ್ರಿಯಲ್ಲಿ ನಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಅದ್ರ ಕಡೆ ಸರಿಯಾಗಿ ಎಳ್ಕೊಂಡು ಬಂದು ಬಿಟ್ಟರೆ ಫ್ರೆಂಡ್ಸ್, ಕರೆಕ್ಟಾಗಿ ಆ ಫೋಟೋ ಅದಷ್ಟಕ್ಕೆ ಅದೇ ಸೆಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೋಡಿ, ಸೆಟ್ ಆಗಿದೆ. ಇದನ್ನು ಜೂಮ್ ಮಾಡ್ಕೋಬಹುದು. ತುಂಬ ಜೂಮ್ ಮಾಡಿಕೊಂಡು ಇವ್ರು ನಮ್ಮ ಹೆಸರನ್ನು ಕೂಡ ನಾವು ಹಾಕ್ಕೋಬೋದು. ಇವ್ರ ಹೆಸರನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹೆಸರನ್ನು ಹಾಕ್ಕೋಬೋದು. ಇದರಲ್ಲಿರುವಂಥದ್ದನ್ನು ನೀವು ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ದೊಡ್ಡ ಕೆಲಸನೂ ಕೂಡ ನಮಗಿರಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಹೆಸರಾಯಿತು. ಇದನ್ನು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಇವರು ಆ್ಯಂಕರ್ ಆಗಿರೋದ್ರಿಂದ ಆ್ಯಂಕರ್ ಅಂತಲೇ ಕೊಡ್ತಾಯಿದ್ದೀನಿ. ಆಲ್ರೆಡಿ ಇದೆ ಆ್ಯಂಕರ್ ಅಂತೇಳಿ. ನಾನು ಕಲರನ್ನು ಚೇಂಜ್ ಮಾಡ್ಬೋದು. ನೋಡಿ, ಕಲರ್ ಅಂತಿದೆ ಕೆಳಗಡೆ. ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ಗೆ ಆಪೋಸಿಟ್ ಇರುವಂಥ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ನೋಡಲಿಕ್ಕೆ ಲುಕ್ಕು ಕಾಣಿಸುತ್ತೆ ಚೆನ್ನಾಗಿ. ಜನರಿಗೆ ಕಾಣಿಸೋ ರೀತಿಯಲ್ಲಿ ಆ ಅಕ್ಷರಗಳ ಚಿಕ್ಕದಾಗಿದ್ದರೂ ಕೂಡ ಕಲ್ಲರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಸರಿಯಾಗಿ ಕಾಣಿಸುತ್ತೆ. ಅಂದರೆ ಕಲ್ಲರಲ್ಲೇ ನಮಗೆ ಡಿಸೈನಿಂಗ್ ತುಂಬ
ಇಂಪಾರ್ಟೆಂಟು ಕಲರ್ ಯೂಸ್ ಮಾಡೋವಂಥದ್ದು, ಬ್ಯಾಕ್ಗ್ರೌಂಡ್ ಕಲರ್ ಆಗಿರ್ಬೋದು, ಟೆಕ್ಸ್ಟ್ ಕಲರ್ ಆಗಿರ್ಬೋದು. ನೋಡಿ ಫ್ರೆಂಡ್ಸ್, ನಾವು ನೋಡ್ಬೋದಲ್ಲ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳೋದು ಅಷ್ಟೇ. ನಿಮ್ಗೆ ಯಾವುದೇ ನಂಬರು ಬೇಕಂದ್ರೂ ಕೂಡ ಇಲ್ಲಿ ಹಾಕ್ಕೋಬೋದು. ನಾನು ಸುಮ್ಮನೆ ಜಸ್ಟ್ ಯಾವುದೋ ನಂಬರ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಅವರ ಒರಿಜಿನಲ್ ನಂಬರ್ ಅಲ್ಲ, ನಿಮ್ಗೆ ಜಸ್ಟ್ ತೋರಿಸೋದಕ್ಕೆ ಮಾತ್ರ ಈ ರೀತಿ ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ನೀವು ಅಲ್ಲಿ ಜಸ್ಟ್ ನಿಮ್ಮ ಅಡ್ರೆಸ್ಸನ್ನು, ನಿಮ್ಮ ಇಮೇಲನ್ನು ಹಾಕೋದಷ್ಟೇ. ನಿಮ್ಗೇನು ಬೇರೆ ಏನು ಕೆಲಸ ಇರೋದಿಲ್ಲ, ಈಸಿಯಾಗಿ ಮಾಡ್ಬೋದು. ಅದು ಆಟೋಮೆಟಿಕ್ ಆಗಿರೋದ್ರಿಂದ ಜಸ್ಟ್ ನಿಮ್ಮ ಹೆಸರನ್ನು ಹಾಕ್ಕೊಂಡು, ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು, ನೀವೇನು ವರ್ಕ್ ಮಾಡ್ತೀರಾ ಅದರ ಟೈಟಲನ್ನು ಹಾಕ್ಕೊಂಡು, ಅಡ್ರೆಸ್ ಹಾಕ್ಕೊಂಡ್ರೆ ಮುಗಿಯುತ್ತೆ. ಇದ್ಯಾಕೋ ಸರಿಯಾಗಿ ಅನಿಸ್ತಿಲ್ಲ ನೋಡಿ, ಬ್ಯಾಕ್ಗ್ರೌಂಡ್ ಚೇಂಜ್. ಫ್ರೆಂಡ್ಸ್, ಇದೆಲ್ಲ ದೊಡ್ಡದು ಬೇಕಾಗಿಲ್ಲ, ಚಿಕ್ಕದಾಗಿ ಮಾಡ್ತೀನಿ ನಾನು. ಜಸ್ಟ್ ಇದು ಒರಿಜಿನಲ್ ಅಲ್ಲ, ಸೊ ನಿಮ್ಗೆ ಹೇಳ್ಕೊಡೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಸಾಕು. manjula@gmail.com ಅಂತೇಳಿ ಇದೆ ಫ್ರೆಂಡ್ಸ್. ಇನ್ನು ನಿಮ್ಮ ನೀವು ಅಡ್ರೆಸ್ ಹಾಕ್ಕೊಳ್ಳಿ. ನಾನು ಜಾಸ್ತಿ ಏನು ಚೇಂಜ್ ಮಾಡೋದಿಲ್ಲ, ಜಸ್ಟ್ ಕೋಲಾರ ಅಂತಲೇ ಹಾಕ್ತೀನಿ. ಅಷ್ಟೇ, ಕೋಲಾರ ಅಂತ ಹಾಕಿದ್ದೀನಿ. ಆಯಿತು ನೋಡಿ ಫ್ರೆಂಡ್ಸ್, ಈ ರೀತಿ ಪ್ರೊಫೆಷ್ನಲ್ ಆಗಿ ನೀವು ವಿಸಿಟಿಂಗ್ ಕಾರ್ಡನ್ನು ಮಾಡ್ಕೋಬೋದು. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ತುಂಬ ಟೆಕ್ಸ್ಟನ್ನು ಕೂಡ ಇದೆ, ನೀವು ಯೂಸ್ ಮಾಡ್ಕೋಬೋದು. ಬಟ್ ಇವಾಗ ಸದ್ಯಕ್ಕೆ ಅದಕ್ಕೆ ಇಷ್ಟು ಮಾತ್ರ ಸಾಕು. ನೋಡಿ ಫ್ರೆಂಡ್ಸ್, ಪ್ರೊಫೆಷ್ನಲ್ ಆಗಿದೆಯಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡು ಕೂಡ ನೀವು ಲೋಗೋ ಅಥವಾ ನಿಮ್ಮ ಅಡ್ರೆಸ್ಸು, ನಿಮ್ಮದು ವೆಬ್ಸೈಟ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಡಿಲೀಟ್ ಮಾಡ್ತಾಯಿದ್ದೀನಿ. ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಜಸ್ಟ್ ಪ್ರಿಂಟ್ ಇರಿದ್ರೆ ಸಾಕು. ಫ್ರೆಂಡ್ಸ್, ಈಗ ಮೇಲೆ ಇರೋವಂಥ ಆರೋ ಮಾರ್ಕನ್ನು ಪ್ರೆಸ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ನೋಡಿ, ಪ್ರಿಪೇರಿಂಗ್ ಯುವರ್ ಡಿಸೈನ್ ಅಂತಿದೆ. ಅದು ಎಲ್ಲ ಆಗಿ ಮತ್ತು ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಫ್ರೆಂಡ್ಸ್, ಕನ್ನಡದಲ್ಲಿ ಈ ರೀತಿ ಮಾಡುವಂಥವ್ರು ತುಂಬ ಅಂದರೆ ತುಂಬ ಕಡಿಮೆ ಜನ ಇದ್ದಾರೆ. ಒಂದು ಬೆರಳೆಣಿಕೆಯಷ್ಟು ಜನ ಅಷ್ಟೇ. ನೀವು ಕನ್ನಡದ ಚಾನಲ್ಸನ್ನು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾರೆ ನಿಮಗೆ. ಫ್ರೆಂಡ್ಸ್, ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಹೆಚ್ಚು ಜನ ರೀಚ್